ಡಿಕೆ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್ ಭಾರಿ ಜೋರಾಗಿ ನಡೀತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಶಾಸಕ ಅಜಯ್ ಸಿಂಗ್ ಮಾತು. ಟಿವಿ5 ಜೊತೆ ಶಾಸಕ ಅಜಯ್ ಸಿಂಗ್ ಎಕ್ಸ್ಕ್ಲೂಸಿವ್ ಮಾತು. ಸರ್ವಪಕ್ಷ ಸಭೆಯ ಬಗ್ಗೆಯೂ ಅಜಯ್ ಸಿಂಗ್ ಪ್ರತಿಕ್ರಿಯೆ. ಸರಿ, ಬಗ್ಗೆ ಮತ್ತಷ್ಟು ನಾವು ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಾಸಕರಾದಂಥ ಅಜಯ್ ಸಿಂಗ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಎಸ್ ಸರ್, ಈಗ ನೋಡ್ತಾ ಇದ್ದೀರಿ ಸಂಪುಟ ವಿಸ್ತರಣೆಯ ಸರ್ಕಸ್ ನಿಜಕ್ಕೂ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳು ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈಗ ಸೋಮವಾರ ಫಿಕ್ಸ್ ಅನ್ನೋದು 99% ಫಿಕ್ಸ್ ಅನ್ನೋದಂತೂ ಈಗ ಬಾಯಿ ಬಿಟ್ಟು ಹೇಳಿದ್ದಾರೆ. ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಹೇಗೆ ನಡೀತಾ ಇದೆ ಸರ್ ಸಕಲ ತಯಾರಿಗಳು, ಸಿದ್ಧತೆಗಳು? ಇಲ್ಲ, ಈಗ ಆ್ಯಕ್ಚುಲಿ ಇದು 27ನೇ ತಾರೀಕಿಗೆ ಆಗಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಆ ಒಂದು CJ ಜಂತರ್ ಮಂತರಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನೆ ಆಗಲಿ, ಬೇರೆ ಬೇರೆ ವಿಷಯಕ್ಕಾಗಿ ಅದು ಮುಂದೂಡಿಕೆನೇ ಆಗಿತ್ತು. ಈಗ ಯಾವ ಕಾರಣಕ್ಕೂ ಆಗಸ್ಟ್ 3ನೇ ತಾರೀಕಿಗೆ ಸಾಯಂಕಾಲ ಆಗ್ತದಂತ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಬಹಳಷ್ಟು ಜನ ಶಾಸಕರು ನಾವು ಕಾಯ್ತಾ ಇದ್ದೀವಿ. ಬಹುಶಃ ಯಾವ ಕಾರಣಕ್ಕೂ ಸೋಮವಾರ ಸಾಯಂಕಾಲ ಆಗ್ತದೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಓಕೆ ಸರ್, ನೀವು ಕೂಡ ಸಚಿವಾಕಾಂಕ್ಷಿಗಳು ಯಾವ ಖಾತೆ ಸಿಗುತ್ತೆ ಅನ್ನುವಂಥ ವಿಶ್ವಾಸಗಳಿದೆಯಾ? ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲ, ನಾವೆಲ್ಲರೂ ಕೂಡ ಆಕಾಂಕ್ಷಿ ಇದ್ದೀವಿ. ಆದರೆ ನಮ್ಮ ಪಕ್ಷದ ವರಿಷ್ಠರು, ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ದ ಹೈಕಮಾಂಡ್ ಇಸ್ ಸುಪ್ರೀಂ ಅಂತ ಇದೆ. ಅವರು ಯಾವೊಂದು ರೀತಿಯಿಂದ ತೀರ್ಮಾನ ಮಾಡ್ತಾರೆ, ಯಾರ್ಯಾರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ, ನಂತರ ಅವಕಾಶ ಮಾಡಿಕೊಟ್ಟ ನಂತರ ಯಾವ ಖಾತೆ ಅವ್ರಿಗೆಲ್ಲ ಗೊತ್ತಿದೆ, ಯಾರ್ಯಾರು ಅರ್ಹರಿದ್ದಾರೆ, ಏನೇನು ಕೆಲಸವನ್ನು ಮಾಡಿದ್ದಾರೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಅದರ ಪ್ರಕಾರ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ನೀಡ್ತಾರೆ. ಸರ್, ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಹಿಂದೆ ಬಹಳಷ್ಟು ಸರಿ ಹೇಳಿದ್ದಾರೆ. ಇನ್ನು DK ಅವರು ಕೂಡ ಯುವಕರಿಗೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿದ್ರು. ಜೊತೆಗೆ ನೀವು ಕೂಡ ಒಂದಷ್ಟು ಬದಲಾವಣೆ ಕುರಿತಂತೆ ಮಾತನಾಡಿದ್ರಿ ಈ ಹಿಂದೆ. ಹಾಗಾಗಿ ಯುವಕರಿಗೆ ಜಾಸ್ತಿ ಮಣೆ ಹಾಕುವಂತ ಸಾಧ್ಯತೆ ಈ 2ನೇ ಪಟ್ಟಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಬಹುಶಃ ಈ ಒಂದು 2ನೇ ಪಟ್ಟಿಯಲ್ಲಿ ಅಟ್ಲೀಸ್ಟ್ ಒಂದು 60% ಜನ ಯುವಕರು ಇರ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಯಾವಾಗಲೂ ಕೂಡ ಒಂದು ಸರ್ಕಾರ ಸರಿಯಾದ ರೀತಿಯಿಂದ ನಡೆಸಬೇಕು ಅಂದರೆ ಒಂದು ಕಾಂಬಿನೇಷನ್ ಆಫ್ ಯೂತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ವರಿಷ್ಠರು ಅವರ ಒಂದು ಮಾರ್ಗದರ್ಶನ ಎಲ್ಲ ಅವಶ್ಯಕತೆ ಇರ್ತದೆ. ಈ ಒಂದು ಕಾಂಬಿನೇಷನ್ ಬೇಕಾಗ್ತದೆ. ಯುವಕರು ಇರಬೇಕು ಮತ್ತು ಎಕ್ಸ್ಪೀರಿಯನ್ಸ್ಡು ಇರಬೇಕು. ಈ ಒಂದು ಕಾಂಬಿನೇಷನಲ್ಲಿ ನಾವು ನಮ್ಮ ಪಕ್ಷ ಜನರ ಪರವಾಗಿ ಜನರಿಗೋಸ್ಕರ ಮಾಡಬೇಕು ಅಂತ ಎಲ್ಲರೂ ಒಂದು ಉದ್ದೇಶ ಇದೆ. ಓಕೆ ಸರ್, ಇನ್ನು ನಿಮಗೆ ಇಂಥದ್ದೇ ಒಂದು ಖಾತೆ ಸಿಗಬೇಕು ಅನ್ನುವಂಥ ಬೇಡಿಕೆ ಏನಾದರೂ ಇದೆಯಾ? ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಅಥವಾ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಅಬ್ಸಲ್ಯೂಟ್ಲಿ ಈಗ ಖಾತೆ ಬಗ್ಗೆ ಅಂತೂ ಯಾರೂ ಮಾತಾಡಿಲ್ಲ. ಈಗ ನಮ್ಮ ಪಕ್ಷದಲ್ಲಿ ಯಾರ್ಯಾರಿಗೆ ಆಯ್ಕೆ ಮಾಡಬೇಕು, ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು 137 ಜನ ನಾವು ಗೆದ್ದಿದ್ದೀವಿ. ಬಹುಶಃ 1989 ನಂತರ ಏನು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ರು, ಅದ ನಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅದು 2023ರಲ್ಲಿ. 137ರಲ್ಲಿ ಈಗಾಗಲೇ 13 ಜನಕ್ಕೆ ಅವರು ಆಯ್ಕೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು 11 ಜನ. ಈಗ ಉಳಿದಿದ್ದು ಸುಮಾರು ಒಂದು 20 ಜನರಿಗೆ ಆಯ್ಕೆ ಮಾಡಬೇಕಾಗಿದೆ. ನಮ್ಮ ಪಕ್ಷದಲ್ಲಿ ನಾವು ಶಾಸಕರೆಲ್ಲರೂ ಕೂಡ ಹೇಳಿದ್ದೀವಿ, ನಮ್ಮ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಹೈಕಮಾಂಡ್, ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಮತ್ತು KPCC ಅಧ್ಯಕ್ಷರು ಎಲ್ಲ ಯಾವೊಂದು ರೀತಿಯ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೀವಿ, ಸ್ಪಷ್ಟವಾಗಿ ಹೇಳಿದ್ದೀವಿ. ಸರ್, ಇನ್ನು ಧರ್ಮಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಅಪಾರ ಜನ ಎಷ್ಟು ಮೆಚ್ಚುಗೆಯ ಇವತ್ತಿಗೂ ಕೂಡ ಮುಂದಕ್ಕೂ ಕೂಡ ಯಾವಾಗಲೂ ಆ ಮಾತುಗಳಿದ್ದೇ ಇರುತ್ತೆ. ಸೊ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಅಷ್ಟೇ ಅಪೇಕ್ಷೆ ಮತ್ತು ಆ ಒಂದು ಸಂತಸದಿಂದ ಜನ ಇರ್ತಾರೆ. ಜೊತೆಗೆ ನಿಮಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಅಪಾರ ಬೆಂಬಲಿಗರು ಕಾದುಕೊಳ್ತಿರ್ತಾರೆ. ಕ್ಷೇತ್ರದ ಜನತೆಯ ಎಕ್ಸ್ಪೆಕ್ಟೇಷನ್ ಏನು ಸರ್? ಹೌದು, ನಮ್ಮ ಕ್ಷೇತ್ರದಿಂದನೂ ಕೂಡ ಸುಮಾರು ಜನ
ನಾನು ಯಾರಿಗೂ ಬರಬೇಡಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಆದರೆ ಒಂದು ಒಂದು ಅಭಿಮಾನ, ಒಂದು ಪ್ರೀತಿ ಮತ್ತು ಒಂದು ನಂಬಿಕೆ ವಿಶ್ವಾಸದಿಂದ ಅವ್ರು ಬರ್ತಾರೆ, ನಮ್ಮವರು ಆಗ್ತಾರೆ ಅಂತ ಒಂದು ಹೇಳ್ತಾರೆ. ನಾನು ಹೇಳಿದ್ದೀನಿ ಅವ್ರಿಗೂ ಸುಮಾರು ಬಾರಿ ನಾನು ಹೇಳಿದ್ದೀನಿ, ಇದೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರು ಏನು ತೀರ್ಮಾನ ಮಾಡಿದ್ರು ನಾವು ಭದ್ರಾಗಿದ್ದೀವಿ. ಅದನ್ನು ಕೂಡ ಒಂದು ಅಪಾರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮ ತಂದೆಯವರು ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು, ನಂತರ ಹೋಮ್ ಆ್ಯಂಡ್ ಎಕ್ಸೈಸ್ ಮಿನಿಸ್ಟರ್ ಆಗಿದ್ದರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು, PWD ಮಿನಿಸ್ಟರ್ ಆಗಿದ್ದರು, ಮತ್ತು ವಿವಿಧ ಫೈನಲಿ ನಾವು ಕೊನೆಯದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶವೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಮತ್ತು ಕರ್ನಾಟಕ ರಾಜ್ಯದ ಜನತೆಯನ್ನು ಅವ್ರಿಗೆ ನೀಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ನಮ್ಮ ಜನರಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಅವಕಾಶ ಸಿಕ್ಕಿ ಸುಮಾರು 20 ವರ್ಷ ಆಗಿದೆ. 2006ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಏನು ಜೇವರ್ಗಿಗೆ ಅವರು ಆಶೀರ್ವಾದವನ್ನು ಮಾಡಿದ್ರು. ಅದ ನಂತರ ಇವಾಗ ನಾವು 2026ರಲ್ಲಿ ಇದ್ದೀವಿ. ಸೊ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ ಸಿಗ್ತದಂತ ಎಲ್ಲರೂ ಒಂದು ನಿರೀಕ್ಷೆ ಇದೆ, ನಂದು ಒಂದು ನಿರೀಕ್ಷೆ ಇದೆ. ಎಸ್ ಸರ್, ನೀವೇ ಹೇಳಿದಂತೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾದರೆ ಸೋಮವಾರ ನಿಮ್ಮ ಕಡೆಯಿಂದ ಅಥವಾ ಹೈಕಮಾಂಡ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಗ್ಬೋದಾ? ಕ್ಷೇತ್ರದ ಜನತೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಲ್ಲ, ಒಂದು ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಓಕೆ ಸರ್, ಓಕೆ. ಹಾಗಾದರೆ ಈಗ ಸದ್ಯಕ್ಕೆ ಇನ್ನು ಕಾವೇರಿ ವಿಚಾರದಲ್ಲಿ ಮಾತನಾಡುವಂದಾದರೆ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ಕೂಡ ಈಗ ನಾಳೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಏನೆಲ್ಲ ತಯಾರಿಗಳು ನಡೀತಾ ಇದೆ, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಮೀಟಿಂಗಲ್ಲಿ ಮಾತುಕತೆಗಳು ನಡೆಯುತ್ತೆ ಸರ್? ಈಗ ನೀವು ನೋಡ್ತಾ ಇದ್ದೀರಿ, ಇವಾಗ ಪರಿಸ್ಥಿತಿ ಸದ್ಯದ್ದು ನೀರಿನ ಪರಿಸ್ಥಿತಿ ಒಂದು ಬರ ಇದೆ ನಮ್ಮ ರಾಜ್ಯದಲ್ಲಿ. ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅಂದರೆ, ನಮ್ಮ ಸ್ಟೋರೇಜಲ್ಲಿ ಜಲಾಶಯಲ್ಲಿ ಎಲ್ಲ ನಾವು ನೋಡಿದ್ರೆ ಸುಮಾರು 17 TMC ನೀರಿದೆ. ಅದರಲ್ಲಿ 5 TMC ಅಂತೂ ಡೆಡ್ ಸ್ಟೋರೇಜ್ ಇದೆ. ಉಳಿದಿದ್ದು 12 TMC. 12 TMCಯಲ್ಲಿ ಇವಾಗ ನಮಗೆ ಕೋರ್ಟಿಂದ ಏನು ಒಂದು ವರ್ಡಿಕ್ಟ್ ಬಂದಿದೆ, ಒಂದು ತೀರ್ಮಾನ ಬಂದಿದೆ ಅಂದರೆ 3,500 ಕ್ಯೂಸೆಕ್ಸು ಪ್ರತಿದಿನ ಮುಂದೆ ಇರ್ತಕ್ಕಂಥ ಒಂದು 15 ದಿವಸ ಬಿಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಸುಮಾರು 4 TMC ಹೋಗ್ತದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಯವರು ದೆಹಲಿಯಲ್ಲಿ ಇದ್ದಾಗಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕೋರ್ಟ್ಗೆ ಒಂದು ಅಪೀಲನ್ನು ಹಾಕಿದ್ದೀವಿ, ನಂತರ ಸುಪ್ರೀಂ ಕೋರ್ಟ್ಗೂ ಒಂದು ಅಪೀಲ್ ಹಾಕ್ತೀವಿ. ಈ ಒಂದು ಪರಿಸ್ಥಿತಿ ಈಗಂತಲ್ಲ, ನಾವು ಮೊದಲಿಂದನೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಯಾವೊಂದು ರೀತಿಯಿಂದ ಬಹುಶಃ ನಿನ್ನೆ ಒಂದು ಸ್ವಲ್ಪ ರೀತಿಯಿಂದ ಮಳೆ ಆಗಿ ಸುಮಾರು ಒಂದು 5,685 ಕ್ಯೂಸೆಕ್ಸ್ ಹೆಚ್ಚಿನ ನೀರು ಬಂದಿದೆ, ಮತ್ತು ಇನ್ನೂ ಒಂದು 10,000 ಕ್ಯೂಸೆಕ್ಸ್ ನೀರು ಬಂದಿದೆ ಅಂತ ನಂಗೆ ಮಾಹಿತಿ ಬಂದಿದೆ. ಈ ಎಲ್ಲವನ್ನು ಗಮನದಲ್ಲೂ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಬೇಕು. ಮತ್ತು ಇವತ್ತು ದೇಶದ ಪ್ರಧಾನಮಂತ್ರಿಯವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಬಂದ್ರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವಾಗ ಕೇಂದ್ರ ಸರ್ಕಾರದಿಂದ ಏನೇನು ಅನ್ಯಾಯ ಆಗ್ತಾ ಇದೆ, ಒಂದು ಮಲತಾಯಿ ಧೋರಣೆ ನಮ್ಮ ರಾಜ್ಯಕ್ಕೆ ಸಿಗ್ತಾ ಇದೆ. ಕಳೆದ ಒಂದು 3 ವರ್ಷದಲ್ಲೂ ಕೂಡ ತಾವು ತೆಗೆದು ನೋಡಿದ್ರೆ ಕನಿಷ್ಠ ಸುಮಾರು ನಮ್ಮ ಬೇರೆ ಬೇರೆ ಯೋಜನೆಗಳಿಗೆ ಸುಮಾರು 1 ಲಕ್ಷ ಕೋಟಿ ಅನುದಾನ ನಮಗೇನು ಬರಬೇಕಾಗಿತ್ತು, ಅದು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ. ಸರ್, ನೀವು ಹೇಳ್ತಾ ಇದ್ದೀರಿ ಕೇಂದ್ರದ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ, ಸರಿ. ಆದರೆ ರಾಜ್ಯದ ಜನತೆ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಶಾಸಕರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ರೈತರು ಬಾಯ್ ಬಡ್ಕೊಳ್ತಾ ಇದ್ದೀವಿ, ಹರಿಯೋ ನೀರನ್ನು ಬಿಟ್ಟುಬಿಡೋಣ ಅಂತ ಒಂದು ಕಡೆ CWME ಆದೇಶ ಕೊಡುತ್ತೆ. ಆದರೆ ಕಾಂಗ್ರೆಸ್ನ ಶಾಸಕರು ಮಾತ್ರ ತಮಗೆ ಸಂಪುಟದಲ್ಲಿ ಅವಕಾಶ ಬೇಕು ಅಂತ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ, ಹೋಗಿ ರಾಹುಲ್ ಗಾಂಧಿ ಮನೆ ಮುಂದೆ ಕೂತ್ಕೊಂಡಿರ್ತಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಜನ ಅಸಮಾಧಾನಗೊಂಡಿದ್ದಾರೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ಆ ಥರ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಕೆಲವರು ಶಾಸಕರು 15-20 ಶಾಸಕರು ಒಂದು ಒತ್ತಡದಿಂದ ಹೋಗಿರ್ಬಹುದು. ಆದರೆ ಬಹಳಷ್ಟು ಜನ ತಮ್ಮ ಕ್ಷೇತ್ರದಲ್ಲಿದ್ದಾರೆ, ಇದಕ್ಕೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ?
ಈಗ ಕೇಳಿಸ್ತಾ ಇದೆ. ಎಸ್ ಸರ್, ಈಗ ಒಂದು ಕಡೆ ವಿಪಕ್ಷಗಳು ಕೂಡ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದೆ. ನಮ್ಮೆಲ್ರಿಗೂ ಗೊತ್ತಿಲ್ಲದಂತೆ ಈಗಾಗಲೇ ಕಾವೇರಿ ನೀರನ್ನ ಬಿಟ್ಬಿಡ್ತಾ ಇದ್ದಾರೆ, ಹರ್ಕೊಂಡು ಹೋಗ್ತಾ ಇದೆ. ಈ ಹಿಂದೆನೂ ಹಲವಾರು ಬಾರಿ ಇಂಥ ಕೆಲಸಗಳು ಆಗೋಗಿದೆ ಅನ್ನುವಂಥ ಆರೋಪಗಳಂತೂ ಸದ್ಯ ಕೇಳಿ ಬರ್ತಾ ಇದೆ. ಆರೋಪ ನಿಜನಾ ಸರ್? ಇಲ್ಲ, ಈಗ ನಾವಂತೂ ಅಪೀಲ್ ಅಂತೂ ಹೈಕೋರ್ಟ್ಗೆ ಹಾಕಿದ್ದೀವಿ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಹಾಕ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸಂಪುಟದಲ್ಲಿ ಕೂಡ ಚರ್ಚೆ ಆಗ್ತದೆ. ನಾಳೆ ಆಲ್ ಪಾರ್ಟಿ ಮೀಟಿಂಗು ಕರೆದಿದ್ದಾರೆ. ಕೂಲಂಕುಷವಾಗಿ ಅದರ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಒಳ್ಳೆ ರೀತಿಯಿಂದ ನಮ್ಮ ಮೊದಲು ಆದ್ಯತೆ ನಮ್ಮ ಸರ್ಕಾರದ್ದು, ಕರ್ನಾಟಕ ರಾಜ್ಯದ ನಮ್ಮ ರೈತರು ಅವ್ರಿಗೇನು ಅನುಕೂಲ ಆಗ್ತದೆ, ಅವ್ರ ಪರವಾಗಿ ನಮ್ಮ ಸರ್ಕಾರ ಏನು ಮಾಡಬೇಕು ಅಂತಹ ಒಂದು ತೀರ್ಮಾನವನ್ನು ತಗೊಳ್ತೀವಿ. ಓಕೆ ಸರ್, ಇನ್ನು ನೀಟ್ ವಿಚಾರದಲ್ಲಿ ಎಂಥ ದೊಡ್ಡ ಮಟ್ಟದ ಹೋರಾಟಗಳು ನಡೀತು ಅನ್ನೋದನ್ನ ನಾವು ನೋಡಿದ್ವಿ. ಆದರೆ CJP ಮಾಡಿದ ಪ್ರೊಟೆಸ್ಟ್ಗೆ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ಕ್ರೆಡಿಟ್ ತೊಗೊಂಡ್ಬಿಡ್ತು. ಈ ಹೋರಾಟ ಆಗಿದ್ದೆ ನಮ್ಮಿಂದ, ಜೊತೆಗೆ ಅಲ್ಲೊಂದು ಏನು ರಾಜೀನಾಮೆ ಆಯಿತು ಅದೆಲ್ಲ ಆಗಿದ್ದೆ ನಮ್ಮಿಂದ ಅಂತ ಸುಮ್ಮನೆ ಕ್ರೆಡಿಟ್ ತೊಗೊಂಡ್ಬಿಡ್ತು ಅನ್ನೋದೊಂದು ಆರೋಪ ಇದೆ. ಹಾಗಾದರೆ ಯಾಕೆ KPSC ವಿಚಾರವಾಗಿ ಧ್ವನಿ ಎತ್ತಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಸರ್. ಅದಕ್ಕೆ ನಿಮ್ಮ ಉತ್ತರ? ಈಗ CJP ಆಗಿದ್ದು 2 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ಯಾವಾಗ ಮೇ 15ನೇ ತಾರೀಕಿಗೆ ಆ ಒಂದು CJP ಪಾರ್ಟಿ ಅಂತ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದ್ದೇನು ತಪ್ಪಿಲ್ಲ, ಯುವಕರದ್ದು ಒಂದು ಧ್ವನಿ ಅವ್ರು ಎತ್ತಿದ್ದಾರೆ. ಆದರೆ ನಾವು ಈ ಒಂದು ನೀಟ್ ಪರೀಕ್ಷೆ ಬಗ್ಗೆ ತಮಗೆಲ್ಲ ದಾಖಲೆಯನ್ನು ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಕೂಡ ನೀಡಿದ್ದಾರೆ. 2023 ಕೂಡ ಹೇಳಿದ್ದೀವಿ, 2024 ಕೂಡ ಹೇಳಿದ್ದೀವಿ, 2025 ಕೂಡ ಹೇಳಿದ್ದೀವಿ, 2026 ಕೂಡ ಒಂದು ಛಾತ್ರೋं की ಗೂಂಜ್ ಅಂತ ಒಂದಿರ್ತಕ್ಕಂಥ ಒಂದು ಅವ್ರ ಪರವಾಗಿ ಹೇಳ್ತಾ ಇದ್ದೀವಿ. ಸೊ CJP ಅವರು ಕೂಡ ಪ್ರತಿಭಟನೆ ಮಾಡುವಾಗ ಯುವಕರ ಜೊತೆ ನಾವು ಇದ್ದೀವಿ ಅಂತ ಒಂದು ರೀತಿಯಿಂದ ನಾವು ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಅನ್ಯಾಯ ನಮ್ಮ ಜನರಿಗೆ ತಾವು ತೆಗೆದು ನೋಡಿದ್ರೆ ಸುಮಾರು 22 ಲಕ್ಷ ಕುಟುಂಬದವರು ತಮ್ಮ ಪ್ರತಿಯೊಬ್ಬರು ಒಂದು 2, 3, 4, 5 ಲಕ್ಷ ಖರ್ಚು ಮಾಡಿದ್ರೆ ಈ ಒಂದು ನೀಟ್ ಎಕ್ಸಾಮ್ಗೋಸ್ಕರ ಸುಮಾರು 1,40,000 ಕೋಟಿಯಷ್ಟು ಖರ್ಚಾಗ್ತದೆ. ಮತ್ತು ಶಿಕ್ಷಣಕ್ಕೆ ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಬಜೆಟ್ ಎಷ್ಟಿದೆ ಅಂದರೆ 1,42,000 ಕೋಟಿ. ಸೊ ಇಂತಹ ಒಂದು ಎಕ್ಸಾಮಿನೇಷನ್ ಕಳೆದ 10 ವರ್ಷ ತಾವು ತೆಗೆದು ನೋಡಿದ್ರೆ ಸುಮಾರು 152 ಪೇಪರ್ ಲೀಕ್ ಆಗಿದೆ. ಅದರ ಹೊಣೆ ಯಾರು ಎತ್ಕೊಳ್ತಾರೆ, ಯಾರು ಮಾಡ್ತಾರೆ? ಆ ಒಂದು ಕಾರಣಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಅವರಿಗೆ ಒಂದು ರೆಸಿಗ್ನೇಷನ್ ಕೊಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರು ಕೂಡ ಹೇಳಿದ್ರು, ಮತ್ತು CJP ಅವರು ಕೂಡ ಹೇಳಿದ್ರು. ಎರಡು ಉದ್ದೇಶ ಏನಿದೆ ಅಂದರೆ ನಮ್ಮ ಯುವಕರಿಗೆ ನಾವು ಇರ್ತಕ್ಕಂಥ ಅವರು ಏನು ಭವಿಷ್ಯ ಏನಿದೆ ಅದು ಕಾಪಾಡ್ತಕ್ಕಂಥ ಕೆಲಸ ನಮ್ದೆಲ್ಲರದು. ಓಕೆ ಥ್ಯಾಂಕ್ ಯು ಸರ್. TV5 ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸರ್.